ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಕ್ಲೈಮೇಟ್ ಅಂತೂ ಸಖತ್ತಾಗಿದೆ. ಈ ಬ್ಯೂಟಿಫುಲ್ ವೆದರಲ್ಲಿ ಇವತ್ತು ನಾವು ಪೀಕು ಬೇಬಿ ಜೊತೆ ಹೋಗ್ತಾ ಇದ್ದೇವೆ ಟೆಂಪಲ್ಗೆ. ಇವಾಗ ಟೈಮ್ ಅರೌಂಡ್ 9 o'clock ಆಗಿದೆ. ನಾವಿವಾಗ ಮನೆಯಿಂದ ಹೊರಟ್ವಿ. ಇವತ್ತು ನಾವು ಮೊದಲು ಹೋಗ್ತಾ ಇರುವ ಟೆಂಪಲ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜನರು ಅತಿ ನಂಬಿಕೆ ಮತ್ತು ಭಕ್ತಿಯಿಂದ ಬರುವ ಒಂದು ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬಹುದು. ಈ ಕ್ಷೇತ್ರದ ಹೆಸರು ಪಣೊಲಿಬೈಲು ಶ್ರೀ ಕಲ್ಲುಟ್ಟಿ ದೈವಸ್ಥಾನ. ನಾವಿವಾಗ ಟೆಂಪಲ್ ಹತ್ರ ರೀಚ್ ಆದ್ವಿ. ಈ ಟೆಂಪಲ್ ವಿಶೇಷತೆ ಏನಂದ್ರೆ ಇಲ್ಲಿ ಹರಕೆಗೆ ಕೋಳಿಯನ್ನ ಕೊಡ್ತಾರೆ. ದೇವಸ್ಥಾನದ ಅಕ್ಕಪಕ್ಕದಲ್ಲಿಯೇ ಕೋಳಿ ಇನ್ನಿತರ ಹರಕೆಗೆ ಬೇಕಾದ ಸಾಮಗ್ರಿಗಳನ್ನು ಮಾರೋದಕ್ಕೆ ಅಂತ ತುಂಬಾನೇ ಅಂಗಡಿಗಳಿರುತ್ತೆ. ಇಲ್ಲಂದ್ರೆ ಹರಕೆಗೆ ಬೇಕಾದ ಸಾಮಗ್ರಿಗಳನ್ನ ನಾವು ಮನೆಯಿಂದಾನು ತಗೊಂಡ್ ಬರಬಹುದು. ನಾವಿವಾಗ ಕೋಳಿ ಮತ್ತು ಹರಕೆಗೆ ಬೇಕಾದ ಸಾಮಗ್ರಿಗಳನ್ನ ತಗೊಂಡು ದೈವಸ್ಥಾನಕ್ಕೆ ಅರ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾವಿವಾಗ ದೈವಸ್ಥಾನದಲ್ಲಿ ಕೋಳಿ ಮತ್ತು ಹರಕೆ ಸಾಮಗ್ರಿನ ಅರ್ಪಿಸಿದ್ದೇವೆ. ಇಲ್ಲಿ ಹರಕೆಗೆ ಪ್ರತಿದಿನ ಬೆಳಿಗ್ಗೆ ತುಂಬಾ ಮಂದಿ ಕೋಳಿನ ಅರ್ಪಿಸ್ತಾರೆ. ಹೀಗೆ ಇಲ್ಲಿ ಭಕ್ತಾದಿಗಳು ಅರ್ಪಿಸಿದ ಕೋಳಿಯನ್ನ ದೈವಕ್ಕೆ ಅಗೆಲು ಸೇವೆ ಮಾಡ್ತಾರೆ. ಇದಾದ್ಮೇಲೆ ಸಂಜೆ 3:30 ನಂತರ ಹರಕೆ ಕಟ್ಟಿದವರು ದೈವದ ಅಗೆಲು ಸೇವೆಯ ಅನ್ನ ಪ್ರಸಾದವನ್ನ ಪಡ್ಕೋಬಹುದು. ನಾವೆಲ್ಲರೂ ಇವಾಗ ಪಣೊಲಿಬೈಲಿಂದ ಸುರಿಯಾದ ಸದಾಶಿವ ರುದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ಇರೋದು ಬೆಳ್ತಂಗಡಿಯಲ್ಲಿ. ಹೋಪ್ ನೀವೆಲ್ಲರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ನಾವಿವಾಗ ಸುರಿಯಾದ ಸದಾಶಿವ ರುದ್ರ ದೇವಸ್ಥಾನ ರೀಚ್ ಆದ್ವಿ. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇಲ್ಲಿ ಹರಕೆಗೆ ಮಣ್ಣಿನ ಪ್ರತಿಮೆಯನ್ನ ಕೊಡ್ತಾರೆ. ಇಲ್ಲಿ ಓದು, ಆರೋಗ್ಯ, ವಾಹನ, ಉದ್ಯೋಗ ಎಲ್ಲದಕ್ಕೂ ಮಣ್ಣಿನ ಪ್ರತಿಮೆಯ ಹರಕೆಯನ್ನ ಕೊಡ್ತಾರೆ. ಈ ಮಣ್ಣಿನ ಹರಕೆಗೆ ಬೇಕಾದ ಪ್ರತಿಮೆಗಳು ಎಲ್ಲ ದೇವಸ್ಥಾನದಲ್ಲೇ ಸಿಗುತ್ತೆ. ನಮ್ಮಪ್ಪ ಹೇಳ್ತಿದ್ರು ಮುಂಚೆ ಇಲ್ಲಿ ಹರಕೆ ತೀರ್ಸೋದು ಇಷ್ಟೊಂದು ಸುಲಭ ಏನೂ ಇರಲಿಲ್ಲ ಅಂತ. ನಾವೇನಾದ್ರೂ ಹರಕೆ ಕಟ್ಕೊಂಡಿದ್ರೆ ಮೊದಲೇ ಬಂದು ಇಲ್ಲಿ ಪ್ರತಿಮೆಗೆ ಆರ್ಡರ್ ಕೊಟ್ಟು ಹೋಗಬೇಕು. ಅದಾದ್ಮೇಲೆ ಅವರು ತಿಳಿಸಿದ ದಿವಸಕ್ಕೆ ಬಂದು ನಮ್ಮ ಪ್ರತಿಮೆನ ತಗೊಂಡು ಹರಕೆ ತೀರಿಸಬಹುದಿತ್ತು. ದೇವರ ದರ್ಶನ ಎಲ್ಲ ಮುಗಿಸಿ ನಾವಿವಾಗ ಊಟಕ್ಕೆ ದೇವಸ್ಥಾನದ ಅನ್ನಛತ್ರಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸಿ ಹೊರಗೆ ಬರಬೇಕಾದ್ರೆ ತುಂಬಾನೇ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ವೇಟ್ ಮಾಡಿ ಮಳೆ ಕಡಿಮೆ ಆದ ತಕ್ಷಣ ನಾವು ಅಲ್ಲಿಂದ ಹೊರಟ್ವಿ.
ದೇವಸ್ಥಾನದಿಂದ ಹೊರಗೆ ಬರಬೇಕಾದ್ರೆ ಇಲ್ಲಿ ಮಣ್ಣಿನ ಹರಕೆಯ ಬನ ಇದೆ. ಮುಂಚೆ ಎಲ್ಲ ಹರಕೆಯ ಪ್ರತಿಮೆನ ಈ ಬನಕ್ಕೆ ತರ್ತಾ ಇದ್ರು. ಇವಾಗ ನಾವು ಹರಕೆಯ ಪ್ರತಿಮೆಯನ್ನ ದೇವಸ್ಥಾನದಲ್ಲೇ ಅರ್ಪಿಸ್ತೇವೆ. ಆದರೆ ದೇವಸ್ಥಾನಕ್ಕೆ ಬಂದ ಮೇಲೆ ಈ ಬನಕ್ಕೆ ಬಂದು ಈವಾಗಲೂ ಕೈ ಮುಗಿದು ಹೋಗೋದು ಇಲ್ಲಿಯ ಆಚರಣೆ. Daddy babundo? Itu daddy? Apple. Huh? B for daddy? C for coke. Cat. D for? D for? Dog. Dog. Oh, elephant. Rain. Elephant. I like apple. You like to have apple, eh? Oh, how it is? This apple. Apple, yummy. Oh, super bale. Piki rain panle bangara. Rain panle. Rain panle. Rain panle ya. Rain vijje. Rain, go away. Come on, Panle. Come again. Tindi apple. Apple. It's sinking. So baby, mommy. Pico panle. Bye. Stay tuned. Hello. See you in the next vlog, panle. Let's go. Papa. 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 ಸೂರ್ಯದಿಂದ ಹೊರಟ ನಾವು ರಿಟರ್ನ್ ಪಣೋಲಿ ಬೈಲಿಗೆ ಹೋಗಿ ಅಗೆಲು ಸೇವೆಯ ಪ್ರಸಾದವನ್ನು ತಗೊಂಡ್ವಿ. ವ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. See you in the next vlog. Until then, bye. Stay tuned.